ಮಾಂಗ್ ಮ್ಯೂಲ್ನ ತೋರಿಸಲಾಗುತ್ತೆ. ಅವನನ್ನ ನೋಡಿ ದೋಕ್ಯುಂಗ್ ಎಷ್ಟು ಹ್ಯಾಂಡ್ಸಮ್ ಇದ್ದಾನೆ ಅಂತ ಅನ್ಕೋತಾಳೆ. ಮತ್ತೆ ಇದಕ್ಕೆ ಮಾಂಗ್ ಮ್ಯೂಲ್ ಹೇಳ್ತಾನೆ, ನನಗ್ ಗೊತ್ತು ನಾನು ಹ್ಯಾಂಡ್ಸಮ್ ಇದ್ದೀನಿ ಅಂತ, ಆದ್ರೆ ನಾನು ಬ್ಯುಸಿ ಆಗಿದ್ದೀನಿ. ಇಷ್ಟು ಹೇಳಿ ಮಾಂಗ್ ಮ್ಯೂಲ್ ಅಲ್ಲಿಂದ ಹೋಗ್ತಾನೆ. ಆದ್ರೆ ಅವನು ಯಾರಿಗಂತ ಅಲ್ಲಿ ಬಂದಿದ್ದ, ಅವ್ರು ಇನ್ನೂ ಅಲ್ಲಿ ಬಂದೇ ಇರ್ಲಿಲ್ಲ. ಅದಕ್ಕೆ ಮಾಂಗ್ ಮ್ಯೂಲ್ ಕೌಂಟ್ ಡೌನ್ ಶುರು ಮಾಡ್ತಾನೆ. ಮತ್ತೆ ಅವನ ಕೌಂಟ್ ಡೌನ್ ಮುಗಿತಿದ್ದಂಗೆ ಅಲ್ಲಿ ತುಂಬಾ ಗಾಯ ಆದವರಿಗೆ ತಗೊಂಡ್ ಬರ್ಲಾಗತ್ತೆ. ಮತ್ತೆ ಅವರನ್ನ ಯಾರೋ ಚಾಕುಯಿಂದ ಅಟ್ಯಾಕ್ ಮಾಡಿದ್ರು. ದೋಕ್ಯುಂಗ್ ಕೌಂಟರ್ ನಲ್ಲಿ ಅವಳ ಬಿಲ್ ನೋಡ್ತಾಳೆ. ಮತ್ತೆ ಅದು ಅವಳಿಗೆ ತುಂಬಾ ಹೆಚ್ಚು ಅಂತ ಅನ್ಸುತ್ತೆ. ಆಗ್ಲೇ ಅವಳಿಗೆ ಅವಳು 3 ತಿಂಗಳು ಮಾತ್ರ ಬದುಕೋದು ಅಂತ ನೆನಪಿಗೆ ಬರುತ್ತೆ. ಅದಕ್ಕೆ ಅವಳು 3 ತಿಂಗಳಲ್ಲಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಅದನ್ನ ತುಂಬ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಮಾಂಗ್ ಮ್ಯೂಲ್ ವೇಟ್ ಮಾಡ್ತಿರೋ ವ್ಯಕ್ತಿನೂ ಬಂದ್ಬಿಡ್ತಾನೆ. ಮತ್ತೆ ಅವನೇ ಎಲ್ಲರಿಗೂ ಚಾಕು ಚುಚ್ಚಿದ್ದ ಅಂಡ್ ಸಿಕ್ಕಾಕೊಂಡಾಗ ಸುಸೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದ. ಆಗ್ಲೇ ಅಲ್ಲಿ ಒಬ್ಳು ನರ್ಸ್ ಬಂದು ಮಾಂಗ್ ಮ್ಯೂಲ್ಗೆ ಅವನು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳ್ತಾಳೆ. ಮಾಂಗ್ ಮ್ಯೂಲ್ ಅವಳಿಗೆ ಹಿಪ್ನೋಟೈಸ್ ಮಾಡಿ ಕರ್ಟನ್ ಹಾಕ್ಲಿಕ್ಕೆ ಹೇಳ್ತಾನೆ. ಮತ್ತೆ